ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಒಂದು ರುಚಿಯಾದ ಚಿಕನ್ ಲೆಗ್ ಪೀಸ್ ತಂದೂರಿ ತವಾ ಫ್ರೈ ಹೇಗೆ ಮಾಡೋದು ನೋಡುವ. ಮೊದಲು ನಾವು ಚಿಕನ್ ಲೆಗ್ ಪೀಸನ್ನು ಸಪ್ರೇಟಾಗಿ ಮಾಡಿಕೊಂಡು ಇದಕ್ಕೆ ಲೆಮನ್ ಮತ್ತು ಉಪ್ಪನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿ ಇಡಬೇಕು. ನಂತರ ನಾವು ಮಸಾಲೆಗೆ ಪೌಡರ್ಸನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 2 ಚಮಚ ಆಗುವಷ್ಟು, 1 ಚಮಚ ಆಗುವಷ್ಟು ಧನಿಯಾ ಪೌಡರ್, ಅರ್ಧ ಚಮಚ ಆಗುವಷ್ಟು ಜೀರಾ ಪೌಡರ್, 1 ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್ 1/2 ಚಮಚ, ಕಸೂರಿ ಮೇಥಿ 1 ಚಮಚ ಆಗುವಷ್ಟು, ಅರಶಿನ ಪೌಡರ್, ಮೊಸರು, ಹುಳಿಗೆ ಬೇಕಾದರೆ ಮತ್ತೆ ಸ್ವಲ್ಪ ಲೆಮನನ್ನು ಸೇರಿಸ್ಬೋದು. ಇವೆಲ್ಲವನ್ನು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಂತರ ಒಂದೊಂದಾಗಿ ಲೆಗ್ ಪೀಸ್ಗೆ ಹಚ್ಚಿ ಇದನ್ನು ಮ್ಯಾರಿನೇಟ್ ಮಾಡಿಡಬೇಕು. ಅಟ್ಲೀಸ್ಟ್ 1 ಅವರ್ ಆದರೂ ಫ್ರೀಝರಲ್ಲಿ ಇಟ್ಟು ಇದನ್ನು ತೆಗೆದು ನಂತರ ನಾವು ಫ್ರೈ ಮಾಡ್ಬೋದು. ಮ್ಯಾರಿನೇಟ್ ಆದಮೇಲೆ ಕಾದ ತವಕ್ಕೆ ಎಣ್ಣೆ ಹಾಕಿ ಇದನ್ನು ಒಂದೊಂದಾಗಿ ಇಡಬೇಕು. ನಂತರ ಅಟ್ಲೀಸ್ಟ್ ಒಂದು ಸೈಡ್ 5 ನಿಮಿಷ ಆದರೂ ಇದು ಬೇಯಿಸಬೇಕು. ಇದೇ ಥರ ಎಲ್ಲ ಸೈಡನ್ನು 5 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಚಿಕನ್ ಲೆಗ್ ಪೀಸ್ ಚೆನ್ನಾಗಿ ಬೇಯಬೇಕು, ಹಾಗೂ ಕಲರು ಚೇಂಜ್ ಆಗುತ್ತೆ, ಎಣ್ಣೆನೂ ಕಮ್ಮಿ ಆಗುತ್ತೆ, ಫುಲ್ ಡ್ರೈ ಆಗುತ್ತೆ. ಇದನ್ನು ನಾವು ತಂದೂರಿ ಅಂತ ಹೇಳ್ತೇವೆ. ಇದು ತುಂಬ ಟೇಸ್ಟಾಗಿರುತ್ತೆ, ತಂದೂರಿ ಥರನೇ ಟೇಸ್ಟನ್ನು ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.